ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ವ್ಲಾಗ್ಸ್. ಬನ್ನಿ ಇವತ್ತು ನಮ್ಮ VIPಸ್ಗಳನ್ನೆಲ್ಲ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಲೈಫಲ್ಲಿ ಇವತ್ತು ನಾನು ಕಲ್ತಿದ್ದೇನಂತಂದರೆ ಹೆವಿ ಪೇಷನ್ಸ್ನ ಹೆಂಗೆ ಗೇನ್ ಮಾಡೋದು ಅಂತ. ಹೆವಿ ಪೇಷನ್ಸ್ ಗೇನ್ ಮಾಡೋದಕ್ಕೆ ಒಂದೇ ಇರೋದು ನಿಮಗೆ ಈಸಿ ಸೊಲ್ಯೂಷನ್ನು. ನಮ್ಮ ಹತ್ರ ಬಂದರೆ ಬೇಕಾದ್ರೆ ಟ್ರೈನಿಂಗ್ ಕೊಡ್ತೀನಿ. ಹಸು ಕರುಗಳಿರುತ್ತಲ್ಲ, ಫಸ್ಟು ಹಸುನ ತೊಳೆಯೋಕ್ಕೆ ಹೊಡ್ಬಿಡ್ಬೇಕು ಕ್ಲೀನಿಂಗ್ ಪಾಯಿಂಟ್ಗೆ. ಅದಾದಮೇಲೆ ಹಸು ಕರುಗಳನ್ನ ಹೊಡ್ಕೊಂಡು ಹೋಗ್ಬೇಕು. ಅದು ಕ್ಲೀನಿಂಗ್ ಪಾಯಿಂಟ್ ಬಂದು 1.5-2 ಕಿಲೋಮೀಟರ್ ದೂರದಲ್ಲಿರಬೇಕು. ಆ ಕರುನ ನೀವು ನೀಟಾಗಿ ಹೊಡ್ಕೊಂಡು ಹೋಗ್ಬೇಕು. ಅದು ನಿಮ್ಮದು ಪೇಷನ್ಸ್ ಲೆವೆಲ್ನ ಇಂಪ್ರೂವ್ ಮಾಡೋ ಸ್ಕಿಲ್ಸು. ಹೆಂಗೆ ನನಗೆ ಇಂಪ್ರೂವ್ ಆಯಿತು. ಆಮೇಲೆ ಇಲ್ಲ ನೋಡಿ, ಇವಳೊಬ್ಳು ಇದೇ ಸೋಪ್ ಯೂಸ್ ಮಾಡೋದು ನಾವು. ಪಳ ಅಂತ ಹೊಳಿಯಂಗೆ ತೊಳಿಬೇಕಿಲ್ಲ. ಹೊಳಿಲಾ ಇದು ಆಕ್ಚುಲಿ ಚೆನ್ನಾಗಿ. ದೊಡ್ಡ ಗಾಡಿನ ಅಲ್ಲಿಗೆ ರಿಲೀಸ್ ಮಾಡಿ ಈ ಚಿಕ್ಕ ಗಾಡಿ ಹಾಕೊಂಡಿದ್ದೀವಿ. ಇದಕ್ಕೇನಿಲ್ಲ, ಒಂದು 300 ರೂಪಾಯಿ ಕೊಟ್ಟರೆ ವಾಶ್ ಮಾಡಿಕೊಡ್ತೀವಿ. ಬೇರೆಯವ್ರದ್ದು ಕೊಡ್ಬೋದು. ಅಲ್ಲೊಂದು ಆನೆ, ಅದನ್ನ ವಾಶ್ ಮಾಡಾಯಿತು. ಅದು ಮುಂಚೆನೇ ವಾಶ್ ಮಾಡಿಬಿಟ್ಟಿದ್ರು. ಈಗ ಇದು ಇಬ್ಬರು ಸೇರಿ ವಾಶ್ ಮಾಡಿದ್ವಿ. ಈಗಿದು ನಮ್ಮ ಚಾಯ್ಸ್. ಇದೇ ನಮ್ಮ ಪೋಲೋ ಗಾಡಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅದು ನಮ್ಮ ಸ್ವಿಫ್ಟ್. ಅದು BMW. ಬೆಂಜು ಮಾರ್ಬಿಟ್ಟಿದ್ದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹುಲ್ಲೆಲ್ಲ ತೊಳ್ಕೊಬಂದು ಇವಳೊಬ್ಳು ಮಿಸ್ ಆದ್ಲು. ಯಾಕಂದರೆ ಎಷ್ಟು ಹೇಳಿದ್ರು ಬರೋಲ್ಲ ಇವಳು, ಗಾಬರಿ. ಅದಕ್ಕೆ 3 ನೋಡ್ಕೊಂಡೋಗಿ ತೊಳ್ಕೊಬಂದಾಯ್ತು ಗೈಸ್. ಹುಲ್ಲು ಆಲ್ರೆಡಿ ಹಾಕಾಯ್ತು. ನೆಕ್ಸ್ಟ್ ನಾಷ್ಟ ಮಾಡ್ಕೊಂಡು ಓಡ್ತಾ ಇರೋದೆ ಗಾಡಿ ರೆಡಿ ಮಾಡ್ಸೋಕ್ಕೆ. ಇವಳು ಆಲ್ರೆಡಿ ಒಂದು ಸಲ ಇಂಜೆಕ್ಷನ್ಗೆ ಬಂದಿದ್ಲು. ಇನ್ನೂ 1 ವರ್ಷನೂ ಆಗಿಲ್ಲ ಅವಳು. ಅದಕ್ಕೆ ಬೇಡ ಅಂತ ಬಿಟ್ಟಿರೋದು. ಆ್ಯಸ್ ಯೂಶುವಲ್ ಜನರಲ್ ಸರ್ವಿಸ್ಗೆ ಮುಂಚೆ ವಾಟರ್ ವಾಶ್ ಮಾಡಿಸ್ಕೋಬೇಕು ಗಾಡಿನ. ವಾಟರ್ ವಾಶ್ನ ನೀಟಾಗಿ ಮಾಡಿಸ್ಕೊಂಡು ನೆಕ್ಸ್ಟ್ ಒಂದು ಗ್ಯಾರೇಜ್ ತೊಗೊಂಡೋಗ್ಬೇಕು. ಇದೊಂದು ಸರ್ಪ್ರೈಸು. ನಂಬರ್ ಪ್ಲೇಟ್ ಉದ್ರೋಗೈತೆ. ವೆರಿ ಗುಡ್. ಕಾಮನಾಗಿ ನೋಡಿರ್ತೀರ, ಯಾವುದೇ ಬಾಯ್ಸ್ ಆಗಲಿ, ಟೀ ಶಾಪ್ ಆಗ್ಬೋದು, ಗ್ಯಾರೇಜ್ ಆಗ್ಬೋದು, ಅಥವಾ ಸರ್ವಿಸ್ ಸ್ಟೇಷನ್ ಆಗ್ಬೋದು, ಲೈಕ್ ಈ ವಾಟರ್ ಸರ್ವಿಸ್ ಸ್ಟೇಷನ್ನು, ಒಂದು ಸಲ ಎಲ್ಲಾದರೂ ಹೋಗಿ ಅಡ್ಜಸ್ಟ್ ಆಗಿಬಿಟ್ರೆ ಅದೇ ಟೀ ಶಾಪ್ಗೆ ಹೋಗ್ಬೇಕು, ಇಲ್ಲ ಅದೇ ಗ್ಯಾರೇಜ್ಗೆ ಹೋಗ್ಬೇಕು, ಇಲ್ಲ ಅದೇ ವಾಟರ್ ವಾಶ್ ಕೊಡಬೇಕು. ನಮ್ಮದು ಸೇಮ್ ಕಾನ್ಸೆಪ್ಟು. ಬಂದಾಗೆಲ್ಲ ಇವ್ರ ಹತ್ರನೇ ವಾಟರ್ ವಾಶ್. ಆಲ್ಮೋಸ್ಟ್ ರೇರ್ಲಿ ಇವ್ರು ತೆಗ್ದಿಲ್ಲ ಅಂದರೆ ಬೇರೆ ಕಡೆ ಹೋಗೋದು. ಇದು ಬಾಯ್ಸ್ದು ಕಾಮನ್ ಥಿಂಗ್. ಟೀ ಶಾಪ್ ಆಗಲಿ, ಸರ್ವಿಸ್ ಸೆಂಟ್ರ್ ಆಗಲಿ. ಸರ್ವಿಸ್ ಸೆಂಟ್ರ್ ಅಂದರೆ ಮೆಕ್ಯಾನಿಕ್ ಸರ್ವಿಸ್ ಶಾಪ್, ಟೀ ಶಾಪು, ಮೆಕ್ಯಾನಿಕ್ ಗ್ಯಾರೇಜು, ವಾಟರ್ ವಾಶು, ಸಣ್ಣ ಪುಟ್ಟ ಈಗ ಮೈನರ್ ಆಲ್ಟ್ರೇಷನ್ ಮಾಡಿಸ್ತೀವಲ್ಲ, ಗಾಡಿ ಮಾಡಿಫಿಕೇಷನ್ಸು, ಅದು ಅಷ್ಟೇ. ಎಲ್ಲರೂ ಒಂದು ಕಡೆ ಅಡ್ಜಸ್ಟ್ ಆಗಿಬಿಟ್ರೆ ಅದೇ ಸ್ಪಾಟ್. ಅದು ಎಷ್ಟು ದಿನ ಆದರೂ ಅಲ್ಲಿಗೆ ತೊಗೊಂಡೋಗೋದು. ಟೆಸ್ಟ್ ಡ್ರೈವ್ಗೆ ಹೋಗ್ತಾ ಇದೆ ಗಾಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಶಿಸ್ತಾಗೀಗ ಮನೆಗೆ ಹೋಗ್ಬಿಟ್ಟು ಒಂದು ಅರ್ಧ kg 1 kg ಚಿಕನ್ ತಂದುಬಿಟ್ಟು ಮಾಡಿಸ್ಕೊಂಬಿಟ್ಟು ಚಿಕನ್ ಸಾರು ಮುದ್ದೆ ತಿನ್ಬಿಟ್ಟು ಮಲ್ಕೊಳ್ಳೋದೆ, ರೆಸ್ಟ್ ಮಾಡೋದೆ ಸಂಜೆ ತನಕ. ಸಂಜೆ ಮೇಲೆ ನೋಡೋಣ, ಎಡಿಟಿಂಗ್ ಅದು ಇದು ಮಾಡಿ ನಮ್ಮ ಅಭಿಷೇಕ್ ಹೆಚ್ಚನ್ನು ಮೀಟ್ ಮಾಡಿ ಅಲ್ಲೇ 1 ವಾರ ಮೇಲಾಯಿತು. ಅಭಿಷೇಕ್ ಹೆಚ್ಚನ್ನು ಮೀಟ್ ಮಾಡಿ ಅವ್ರ ಮಗನೇ ಅದು ಹೆಂಗಿದೆ ಬೆಳೆ ಅಂತ ನೋಡ್ಕೊಂಬರೋಣ. A few moments later. ನೋಡಿ, ನಮ್ಮ ಅಭಿಷೇಕ್ ಹೆಚ್ಚನ್ ಅವ್ರ ಹೊಲಕ್ಕೆ ಹೋಗ್ತಾ ಇದೀವಿ. ಇದು ಫುಲ್ ನೋಡಿ ಎಷ್ಟೊಂದು ಹಾಕೋರು ಅಡಿಕೆ, ಒಂದೇ ಒಂದು ಫಲ ಕಚ್ಚಿಲ್ಲ ನೀಟಾಗಿ. ಮಧ್ಯದಲ್ಲಿ ಒಂದ್ಸಲ ಶಿಷ್ಯ ಇವರು ಗುಂಡಿ ಹೊಡ್ಸಿರೋದು, ಅದಕ್ಕೋಸ್ಕರ ಫಲ ಕಚ್ಚಿಲ್ಲ. ಈಗ ನಮ್ಮ ಅಭಿಷೇಕ್ ಹೆಚ್ಚನ್ ಹಾಕಿರೋದು ಹೊರಕೆಲಿ ಸಿಕ್ಕಾಬಟ್ಟೆ ಶೀತಾಂಶ ಇರೋದು. ಈಗ ಬದನೆ ಗಿಡ ಎಲ್ಲ ಆಲ್ಮೋಸ್ಟ್ ಮಳೆ ಬೈತಾರಕ್ಕೆ ಸದಾಯ್ತಾವೆ ಅಂತ ಹೇಳ್ತಾವನೆ. ಹೋಗಿ ನೋಡ್ಬೇಕು, ಬನ್ನಿ ಹೋಗಿ ನೋಡೋಣ. ಬಂದಿಲ್ಲ, ಫೋನ್ ಎತ್ತುತ್ತಾ ಇಲ್ಲ. ನಿತಿ ಬಿಡು, ಫೋನ್ ಎತ್ತುತ್ತಲ್ಲ. ಬೆಳಗ್ಗೆ ಬುಲೆಟ್ ತಗೊಂಡೆಲ್ಲ ಹೋಗಿದ್ದಂತೆ ಕಣಪ್ಪ, ಓಡಿಸ್ಬಿಡ್ತಾನೆ ಅಂತ. ಬುಲೆಟ್ ಗಾಡಿಲಿ ಮೊನ್ನೆ ಫೋನ್ ಮಾಡೋನೆ, ಯಾವ್ದೋ ಮಟನ್ ಊಟ ಇತ್ತಂತೆ. ಯಾವ ಇವೆಲ್ಲ ಬಾಡು ಅಂತಂದ್ರೆ ಯಾವ ಊರಿಂದ ಯಾವ ಊರಿಗಾರು ಹೋಯ್ತಾನೆ ನಿತಿ. ನೋ ಕಾಮೆಂಟ್ಸ್. ಇವಾಗ ಸಿಗಾಕ್ಸ್ಕೊಳ್ಳೋದ ಸಂಜೆಗೆ ಏನ ನಿತಿನ್. ಸಂಜೆ ನಾನು ಆಲೆ 1 ವಾರ ಆಯ್ತಲ್ಲ ಅಲ್ಲಿ ಹೋಗೋದ ಅನ್ಕೊಂಡಿ. ಬೆಟ್ಟಡಿಗೆ ಹೋಗ್ತೀರಾ? ಸರಿ ಆಯ್ತು. ನೀತಿ ಏನು ಸಿಗಾಕೊಳ್ಳೋದಿಲ್ಲ ಅಣ್ಣ. ಆಯ್ತು. ಆಮೇಲೆ ನಿಂಗೆ ಮಧ್ಯ ಹೋಗ್ಬಿಟ್ಟವೆ. ನೀರ್ ಜಾಸ್ತಿ ಇವತ್ತು ಬೆಳಿಗ್ಗೆ ಔಷಧಿ ಸಾಕಾಗಿ ಬರ್ತಾವ ಕಣ ಇವು.
ವ್ಯವಸಾಯ ಮಾಡಿದ್ರೆ ಬೇರೆ ವ್ಯವಸಾಯ ಮಾಡಿದ್ರೆ ಇವೆಲ್ಲ ಚೆನ್ನಾಗಿ ಬರ್ತಾವಲ್ಲ. ಹುಳಗಳು ಜಾಸ್ತಿ ಆಗ್ಬಿಟ್ಟವ ಅಪ್ಪಾಜಿ. ಸಿಕ್ಕಾಪಟ್ಟೆ ಇದು ಹೋಗೇ ಬಿಟ್ಟವೆ ಗಿಡಗಳು. ಬೇರಲ್ಲಿ ಹುಳ ಇರ್ಬೇಕಲ್ಲ. ಅದನ್ನು ತಂದ್ಬಿಟ್ಟೆಕಲ್ಲ ಔಷಧಿಯ. ಅದನ್ನು ತಂದ್ಬಿಟ್ಟ. ಇನ್ನೇನೇನು ಅಬ್ಸರ್ವ್ ಮಾಡ್ತೀಯ ತೋಟದಲ್ಲಿ ಹೇಳ್ಬೇಕು ನೀನು. ಹೇಳ್ತಾ ಇದ್ದೀನಲ್ಲ, ತೊಗರಿ ಹಾಕಿದಿರಿ, ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಅಬ್ಸರ್ವ್ ಮಾಡ್ತಾವಿ, ಹೇಳ್ತಾ ಇಲ್ಲ ಅಷ್ಟೇ. ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮುಂಕಾಗೋವೆ. ಮಳೆ ಹೊಡೆದಂಗ್. ಎಲ್ಲಿದೆ ಹುಲಿ? ಅಜ್ಜಿ ಮನೆಗೆ. ಇವಾಗ ಅಂತೀಯ, ಬೆಳಿಗ್ಗೆ ಏನ್ ಕಾಣ್ತಿಲ್ಲ ಊರೊಳಗೆ? ಬಾಡೂಟ ಜೋರಾ? ಏಕೆ? ಹಾ, ಹಿಂಗೆ ಫುಲ್ ಪಾರ್ಟಿ ಏನಪ್ಪ ಇವತ್ತು. ಬರೋದು ಅಜ್ಜಿ ಮನೆಯಿಂದ ಸಂಜೆ ಆಯ್ತು ಕಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಏನು? ಬೆಳಿಗ್ಗೆ ಅಂತೇಳಿ ಸಂಜೆ ಅಂತೀಯ ಮತ್ತೆ? ಅಲ್ಲೇ ಇವತ್ತೇನೋ ಪಾರ್ಟಿ ಗೀಟಿ ಕೊಡ್ಸ್ಬೇಕಾಯ್ತದೆ ಅನ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟೇನು? ಆಯ್ತು ಬಿಡಿ ಸರ್, ಆಯ್ತು. ಸರಿ ಮುಡ ಮಾಡ. ಇಲ್ಲೇ ನಿಮ್ಮೆಲ್ಲ ಈಗ ಬದ್ನೆ ಬೆಳ್ದೆ ನೀನು, ಲಾಸ್ ಆಯ್ತಾ? ಅಪ್ಪಾಜಿ ಲಾಸ್ ಏನಿಲ್ಲ, ನಮ್ ದುಡ್ಗೇನ್ ಮೋಸ ಇಲ್ಲ. ಅಡಿಕೆ ವ್ಯವಸಾಯ ಆಯ್ತು ಅಷ್ಟೇ. ಅಡಿಕೆ ವ್ಯವಸಾಯ ಆದಂಗ ಆಯ್ತು, ಖರ್ಚು ಕಾಸಾಯ್ತು. ಮಾತಾಡಲ್ಲ ಏನಾರ? ಏನ್ ಮಾತಾಡಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಯ್ಯೋ, ಏನ್ ಮಾತಾಡಲ್ಲ ಶಿಷ್ಯ. ಅದೇ ಹೇಳ್ಬೇಕು, ಎಷ್ಟು ಖರ್ಚಾಯ್ತು, ಏನ್ ಕತೆ, ಏನ್ ವ್ಯವಸ್ಥೆ. ನೀವೇನು ಮಾತಾಡಲ್ಲ ಅಂತಂದ್ರೆ ನಾವ್ ಅದ್ರಲ್ಲಿ ಬೇರೆ ಹೇಳಿದೀನಿ ಬೆಳಗ್ಗೆ ತಾನೆ. ಎಂತ ಹೊಸ ತೊಳಿಬೇಕಾರೆ ಅಭಿಷೇಕ್ ಹೆಚ್ಚನ್ನು ಮೀಟ್ ಮಾಡಕ್ ಹೋಯ್ತೀನಿ, ಬದನೆ ಬಗ್ಗೆ. ಅಯ್ಯೋ ಅಪ್ಪಾಜಿ, ಸಸಿ ತಂದು ನೆಟ್ಟು ಎಲ್ಲ ನಾವೇ ಕೆಲಸ ಮಾಡ್ಕೊಂಡಿರೋದು. ಅಟ್ಟೆ ಕಟ್ಟಕ್ ಒಂದಕ್ಬಿಟ್ರೆ ಓಕೆ 12-13 ಸಾವಿರ ಖರ್ಚಾಗಿತ್ತು. ಕ್ಯಾಮ್ರಾ ನೋಡ್ಬಿಟ್ಟು ಮಾತಾಡ್ಬೇಕು. ಹಂಗೆ 12-13 ಸಾವಿರ ನಮ್ ದುಡ್ಗೇನ್ ಮೋಸ ಎಲ್ಲ ನಾವ್ ಎತ್ಕೊಂಡಿದೀವಿ. 12-13 ಸಾವಿರ ರೂಪಾಯಿ ಎತ್ಕೊಂಡಿದಿರಿ. ಎತ್ಕೊಂಡು ಎಕ್ಸ್ಟ್ರಾನು ಆಗೈತೆ. ಸಹಾಯಕ್ಕೆ ಕಾರಣ ಏನು? ಸಸಿಗಳ ಸಹಾಯಕ್ಕೆ ಶೀತ. ಮೇಬಿ ಮಳೆ ಉಯ್ದಿ ಗದ್ದೆ ಒಳಗೆಲ್ಲ ನೀರ್ ನಿಂತಿತ್ತು. ನೀನಲ್ಲಿ ನೋಡ ಸೈಡು ಫುಲ್ಲು ಇಕ್ಲೇತ್ ಹಾಕಿರೋದು ಇಲ್ಲಿ. ಇಲ್ಲ ಅಂದ್ರೆ ಈಗ್ಲೂ ಗದ್ದೆ ಒಳಗೆ ನೀರ್ ನಿಲ್ತಿತ್ತು. ಈಗ ಎಷ್ಟೇ ಮಳೆ ಹೋದ್ರು ಎಳಿಬೇಕು ಶೀತ. ಹೌದು, ಹೊರಿ ಹೇಳ್ತದೆ ಅಂತಾರಲ್ಲ, ಅಲ್ಲಿ ನೋಡಲ್ಲಿ ನೀರು. ಇಲ್ಲೆಲ್ಲೂ ನೀರೇ ಇಲ್ಲ. ನೀರ್ ಎಲ್ಬೋತೈತಲ್ಲಿ ನಿನ್ಗೆ? ಹೌದು. ನೀನ್ ಲಾಸ್ಟ್ಗೆ ಹೋಗಿ ನೋಡಿದ್ರೆ ನೀರು ಒಂದು ಗದ್ದೆ ನೀರು ಹೋದಂಗೆ ಹೋಯ್ತಾ ಇರುತ್ತೆ ಜಿಗ್ಲಲ್ಲಿ. ಲಾಸ್ಟ್ ಗದ್ದೆದು ಅಷ್ಟೇ ಹೆವಿ ಶೀತ. ಅಲ್ಲೂ ಈಕ್ಲು ಹೊಡಿಬೇಕು. ಲಾಸ್ಟ್ ಗದ್ದೆಲಿ ಏನು ಬೆಳ್ದೆ ಇಲ್ವಲ್ಲ, ಅದಕ್ಕೆ ಯಾಕೆ ಇಲ್ವಲ್ಲ? ಏನು ಹಾಕ್ತಿರೋ ಅಡಿಕೆನು ಹೇಳೋದಿಲ್ಲ. ಹೌದು, ಅಡಿಕೆನು ಹೇಳೋದಿಲ್ಲ ನೀನು ಅಷ್ಟೊಂದು ಶೀತ ಹೊಡೆದ್ರೆ. ಓಕೆ, ಒಟ್ಟಲ್ಲಿ ನಾವು ಚೆನ್ನಾಗಿ ತಿಕ್ಕ ಬಗ್ಸಿ ದುಡಿಬೇಕು ಅಷ್ಟೇ. ಇಲ್ಲಿ ನೋಡಿ, ಹಿಂಗ್ ಹೋಯ್ತಾವ ಹಿಂಗೆ. ಈಗ ಇನ್ನೊಂದ್ 2-3 ತಿಂಗಳು ಕುಯ್ಬೋದಿತ್ತು ನನ್ನ ಪ್ರಕಾರ ಕಾಯಿನ. ಈಗ ಸಸಿನೇ ಹಿಂಗ್ ಹೋಯ್ತಾವೆ. ನೀನು ಒಳಗೆಲ್ಲ ನೋಡ್ಬೇಕಿದ್ರೆ ಒಳಗೆಲ್ಲ ಹಿಂಗೆ ಹೋಗ್ತೈತೆ. ನೋಡ್ದೆ ಎಲ್ಲ. 2 hours later. ಯಾವುದು ಜಾಮೂನ್ ಚಂಪಾಕಲಿ ಅಂತಿತ್ತು, ಅದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಜಾಮೂನ್ ಒಳಗೆ ಏನೋ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ. ನೆಕ್ಸ್ಟು ಏನು ತಿನ್ನೋಣ ಅಂತ ಹಂಗೆ ನೋಡ್ಕೊಂಬರ್ತಾ ಇದ್ದಾರೆ ನಮ್ಮ ಅಭಿಷೇಕ್ ಕಿಚನ್ ಅವರು. ಅವರೇ ಒಂದು ಆಫರ್ ಕೊಟ್ಟರು, ಎಗ್ ರೋಲ್ ತಿಂತಿಲ್ಲ ಅಂತ. ನಾವು ಸುಮ್ಮನೆ ಅಂತ ಹೇಳ್ತಾ ಇರ್ಬೇಕಷ್ಟೆ. ಎಗ್ ರೋಲ್ ತಿಂತಿಲ್ಲ? ಇದು ಯಾವುದು ಹೆಸರು ಇಲ್ಲದ ಕೇಕು, ಏನು ಕೇಕು ಅಂತ ಗೊತ್ತಿಲ್ಲ. ಇದು ಒಂದು ಫೈನಲ್ ಟಚಪ್ ಅಂತ ಒಂದು ಹಾಫ್ ಮೊಟ್ಟೆ ಪಪ್ಸ್ ತಿನ್ಕೊಂಡು ಮನೆಗೆ ಪಾರ್ಸಲ್ ತಗೊಂಡಲ್ಲಿ ಹೊರಟ್ವಿ. ಇಷ್ಟು ಕ್ರೀಮ್ ಜಾಸ್ತಿ ಅಂತ ಬಿಟ್ಬಿಟ್ಟಿದ್ದು. ಈಗ ಅದೊಂದು ಪಪ್ಸು ಖಾಲಿ ಮಾಡ್ಬಿಟ್ಟು ಸೀದಾ ಮನೆ ಕಡೆ ಒಟ್ಟ. ಈ ಪುಣ್ಯಾತ್ಮ 4:15 ಮಲ್ಕೊಂಡಿದ್ದು. ಈ ಟೈಮ್ ನೋಡಿದ್ರೆ 8:15 ಆಯ್ತೈತೆ. ಇನ್ನೂ ಎದ್ದಿಲ್ಲ ಬಡ್ಡಿ ಮಗ, ಸುಮ್ಮನೆ ಮಲ್ಗವನೆ. ಕೊನೆಗೂ ನಮ್ಮ ಕರಿ ಸಾಂಗ್ಗಳು ಎದ್ದು ಟಿವಿ ನೋಡ್ತಾ ಇದ್ರು. ಇದೆಲ್ಲ ನೋಡ್ಕೊಂಡು ನಾವು ಊಟ ಮಾಡ್ಕೊಂಡು ದಬಾಕೊಂಡು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.